ಅಯ್ಯೋ, ಇಲ್ಲ ಇಲ್ಲ ಮಾರತೆ, ಅಷ್ಟು ದೊಡ್ಡ ಮಾತೆಲ್ಲ ಎಂತ ಕಾಡ್ತೀಯ? ನಾನು ನಿಂಗೆ ಫೋನ್ ಮಾಡಿ ಹೇಳಬೇಕು ಅಂತಲೇ ಇದ್ದೆ, ಆದ್ರೆ ಪುರ್ಸೊತ್ತೇ ಇಲ್ಲ. ಒಬ್ಬರಲ್ಲ ಒಬ್ರದ್ದು ಫೋನ್ ಬರ್ತಾನೆ ಇರೋದ. ನಮ್ಮ ನೆಂಟರಿಷ್ಟರಲ್ಲಿ ಎಲ್ಲರೂ ಫೋನ್ ಮಾಡಿ ಕೇಳೋದು. ನಾನು ಅವನಿಗೆ ಒಬ್ಬನಿಗೆ ಹೇಳಿದ್ದು ಇಷ್ಟು ಬಂದದೆ ಅಂತ. ಮತ್ತು ನಾ ಎಲ್ಲರ ಹತ್ರ ಹೇಳ್ಕಿಣಕ್ಕೆ ಹೋಗ್ಲ, ಒಂಥರ ಕಣ್ಣು ದೃಷ್ಟಿ ಆಗ್ತದಲ್ಲ, ಹಾಗಾಗಿ ಎಂತ ಹೇಳ್ಕಿಣಕ್ಕೆ ಹೋಗ್ಲ. ಆದರೂ ನೋಡು, ನಿಂಗೆ ಗೊತ್ತಾಗೇ ಬಿಟ್ಟದೆ. ಇಲ್ಲ, ಇದು ಬೇಜಾರು ಮಾಡ್ಕಿಬೇಡ, ಬೇಜಾರು ಮಾಡ್ಕಿಬೇಡ. ನಿಂಗೆ ಹೇಳ ಅಂತ ನಾ ಇವತ್ತಂತೂ ಗ್ಯಾರಂಟಿ ಮಾಡ್ತಿದ್ದೆ ನೋಡು. ಇನ್ನೂ ಎಲ್ಲರಿಗೂ ಹೇಳಲ್ಲ ನಾನು. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳಿಗೆ ಒಬ್ರಿಗೂ ಹೇಳಲ್ಲ. ಕೆಲವರೆಲ್ಲ ಅವರೇ ಫೋನ್ ಮಾಡಿ ಕೇಳ್ಕೊಂಡಿದ್ದು. ಒಂಥರ ಖುಷಿಯೇ ಅಲ್ಲ ಅದು. ಅವನು ಒಳ್ಳೆ ಖುಷಿಲದಾನೆ. ಅಯ್ಯೋ, ಅವನು ಕಾಲೇಜಿಂದ, ಅವನ ಫ್ರೆಂಡ್ಸ್ ಮನೆಯಿಂದ ಎಲ್ಲ ಅವನು ಫೋನು ಅಂದರೂ ಫೋನೇ. ಆದರೂ ಖುಷಿ ಆಯ್ತು ಬಿಡು, ಖುಷಿ ಆಯ್ತು ಕಣೆ. ಎಂಥದಾರಾಗಲಿ ಬೆಂಗಳೂರಿಂದ ಬಂದು ಇಲ್ಲಿ ಹೊಂದ್ಕೊಂಡು ಒಂದು ಕಷ್ಟಪಟ್ಟು ಮಾಡಿದ್ಕೊ ಮಗ 92% ಅಂದ್ರೇನು ಕಡಿಮೆ ಏನು ಅಲ್ಲ ಬಿಡು. ಭಾಳ ಖುಷಿ ಆಯ್ತು. ನೆಕ್ಸ್ಟ್ ಎಂತ ಮಾಡ್ಬೇಕಂತ ಮಾಡಿಯಾ? ಅವು ನನಗೆ ಅಂತ ಗೊತ್ತಾಗ್ತದಾನೆ. ಅವನೇ ಎಲ್ಲ ಯೋಚನೆ ಮಾಡೇನೆ ಏನೇನು ಮಾಡ್ಬೇಕಂತ. ಅದೇ ಅಂಥದ್ದು BBM BBA ಏನೇನೋ ಹೇಳ್ತಾನೆ ಮರತಿ. ಒಳ್ಳೆ ABCD ಹೇಳ್ದಂಗೆ ಹೇಳ್ತಾ ಹೋಗ್ತಾನೆ. ನಂಗೊಂದು ತಲೆ ಬುಡ ಅರ್ಥ ಆಗಲ್ಲ. ನಾನು ಅದಕ್ಕೆ ಹೇಳಿಬಿಟ್ಟಿನಿ ಅವನಿಗೆ, ನೀನು ಏನು ಆತದ, ಯಾವ್ದು ಅನುಕೂಲ ಆಗ್ತದ ಅದನ್ನೇ ಮಾಡೋ, ನಾನು ಯಾವುದಕ್ಕೂ ಬಲವಂತ ಮಾಡಲ್ಲ ಅಂದಿನಿ. ಅದಕ್ಕೆ ಅವನಿಗೆ ಭಾಳ ಖುಷಿ. ಎಂಥರಾಗಲಿ ನಮ್ಮಮ್ಮ ಹಿಂಗೆ ಇದು ಮಾಡ್ತಲ್ಲ ಅಂತ. ನಿನ್ನ ಗಂಡಗೂ ಖುಷಿಯಾಗಿರ್ಬೇಕಲ್ಲನೇ? ಅವರಿಗಂತೂ ಭಾಳ ಖುಷಿಯಪ್ಪ. ಅವ್ರಿಗೆ ಮಗ ಅಂದರೆ ಮೊದಲೇ ಜೀವನ. ಪರೀಕ್ಷೆ ಟೈಮಲ್ಲೂ ಅಷ್ಟೇ, ಒಂದು ಚೂರು ಹತ್ತಿತ್ತು ಎಲ್ಲಿಗೂ ಅವರು ಹೋಗ್ತಿರ್ಲ, ಇವನು ಹೋಗಕ್ಕೆ ಬಿಡ್ತಿರ್ಲ. ಕೂತ್ಕಲ್ಲೇ ಕೂತ್ಕೊಂಡು ಓದಿಸಿದ್ದು. ಅಪ್ಪ ದೇವ್ರೆ, ಇದು ಯಾವ ಥರ ಸುಳ್ಳು ಹೇಳೋದಪ್ಪ? ನಮ್ಮ ಅಮ್ಮ ಇದನ್ನು ಕಲ್ತಿದ್ದೆಲ್ಲಿ ಅಂತ. ಸತ್ತಿದ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳಬೇಕು ಅಂತಾರೆ. ಇದು ಸತ್ಯ ತಲೆ ಮೇಲೆ ಹೊಡೆಯೋದಂತ. ಸತ್ಯ ಕೊಲೆನೇ ಮಾಡಿದೆ ನಮ್ಮಮ್ಮ, ತಲೆ ತೆಗ್ದೇ ಬಿಟ್ಟದೆ. ಎಂಥದಾರಾಗಲಿ ಚೆನ್ನಾಗಿ ಓದಕ್ಕೆ ಹೇಳು ಮರತಿ, ಚೆನ್ನಾಗಿ ಓದಕ್ಕೆ ಹೇಳು. ನಿಂಗೇನು ಒಬ್ಬನೇ ಮಗ, ಎಷ್ಟು ಬೇಕಾದ್ರೂ ಓದಿಸ್ಬೋದು. ದುಡ್ಡು ಕಾಸಿಗೇನು ತೊಂದರೆ ಇಲ್ಲ. ಚೆನ್ನಾಗಿ ಓದಿಸು ಮಾತ್ರ ಆತ ಮೀನಾಕ್ಷಿ. ಹೇಳ್ತೀನಿ, ನಾನು ಓದಕ್ಕೆ ಹೇಳ್ತೀನಿ. ಅದು ನಾವೇನು ಹೇಳೋದು ಬೇಡ, ಇನ್ನೇನು ಅವು ಸಣ್ಣ ಮಕ್ಕಳನ್ನೇ. ನನ್ನ ಮಗಂಕನ ಜವಾಬ್ದಾರಿ ಬೇಗ ಬಂದದೆ ಒಂಥರ. ನಾವು ಯಾರು ಹೇಳ್ಗಿಲ್ಲದೇನು ಬೇಡ. ಅವನು ಎಷ್ಟು ಬೇಕೋ ಅಷ್ಟು ಓದ್ಕೊಂಡು ಅವನ ಕೆಲಸ ಅವನು ಮಾಡೋಕ್ಕೆ ಹೋಗ್ಬಿಡ್ತಾನೆ. ಹೌದಾನೆ? ಹಂಗಿರ್ಬೇಕು ನೋಡು ಮಕ್ಕಳು. ಮಕ್ಕಳು ಅಂದರೆ ಹಂಗಿರ್ಬೇಕು. ಅಲ್ಲ, ನಿನ್ನ ಮಗ ಯಾವ್ದ್ರಲ್ಲಾರು ಔಟ್ ಆಫ್ ಔಟ್ ತಗೊಂಡಾನ? ಯಾವ್ದ್ರಲ್ಲಿ ತಗೊಂಡಾನೆ? ಇದು ಇದು ಔಟ್ ಆಫ್ ಔಟಾ? ಇಲ್ಲ, ಯಾವ್ದ್ರಲ್ಲೂ ತಗೊಂಡ್ಲ. ಅದು ಭಾಳ ಹೊಟ್ಟೆ ಉರ್ಕೋತಿದ್ದ. 2-3 ಸಬ್ಜೆಕ್ಟಲ್ಲಿ 100ಕ್ಕೆ 100 ಬರಬೇಕಿತ್ತಂತ ಅವನಿಗೆ. ಕೈ ತಪ್ಪು ಹೋತಲ್ಲ, ಇನ್ನೊಂದು ಸತಿ ಪರೀಕ್ಷೆ ಬರೀತೀನಿ, ಜಾಸ್ತಿ ನಂಬರ್ ತಗೋತೀನಿ ಅಂದ. ನಾನೇ ಬೇಡ ಅಂದಿನಿ. ಈಗ ಇದು ಪರೀಕ್ಷೆಗೆ ಓದಕ್ಕೆ ಸಾಕೋ, ಬರೆದಿದ್ದನ್ನು ಮತ್ತೆ ಬರೆಯೋದು ಬೇಡ ಅಂದಿನಿ. ಇದು ಒಳ್ಳೆ ಕಥೆ ಆತಲ್ಲಪ್ಪ. ಯಾರ ಹತ್ರ ಹೇಳ್ತಾ ಇದೆ? ದೇವ್ರದಿಂದ ಅವ್ರು ಯಾರು ದೂರ ಇರೋರಾದ್ರೆ ಸಾಕು. ಹತ್ರದವ್ರು ಯಾರಾಗ ಬಂದು ನನ್ನ ಹತ್ರ ಕೇಳಿದ್ರೆ ನಾನು ಏನು ಹೇಳಲಿ? ನನ್ನ ಹತ್ರ ಕೇಳೋದಿರಲಿ, ಯಾರು ಫ್ರೆಂಡ್ಸ್ ಹತ್ರ ಕೇಳಿದ್ರೆ ನಿಜವಾದ ನಂಬರ್ ಬರ್ತದೆ ಬೈಲಿಗೆ. ಎಲ್ಲ ಆಡ್ಕೊಂಡು ನಗಾಡ್ತಾರೆ. ಏನು ಮಾಡಲಿ ಈಗ? ನಮ್ಮ ಅಮ್ಮಗೆ ಎಂತ ಆಗಿದೆ ಅಂತೀನಿ. ಅಯ್ಯೋ, ಹೌದಾ? ಹಂಗಾರೆ ಯಾವ್ದ್ರಲ್ಲಿ ಕಮ್ಮಿ ಬಂತೆ? 92% ಅಂದರೆ 8% ಕಮ್ಮಿ ಬಂದಂಗೆ ಆಗಿದೆ. ಯಾವುದ್ರಲ್ಲಿ ಕಮ್ಮಿ ಬಂದದೆ? ಎಷ್ಟು ಅವನ ಟೋಟಲ್ ನಂಬರ್ ಎಷ್ಟು? ಇದು ಟೋಟಲ್ಲು 548 ಎಷ್ಟು ಇರಬೇಕು? 548 ಎಂತ ಜ್ಞಾನೇ ಮರ್ತು ಹೋಗೋದು ಮಾರತಿ. ಒಂದೊಂದು ಸತಿ ನೋಡಿನೇ ನಂಗೆ ಇವ್ರ ಹತ್ರ ಫೋನಲ್ಲಿ ಮಾತಾಡ್ತಾ ಮರ್ತೇ ಹೋದಂಗಾಗಿದೆ. 548 ಇರಬೇಕು. 548? ಹಂಗಾರೆ 92% ಆಗಲ್ಲ ಕಣೆ. ನೀನು ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡೆ, ಇಲ್ಲ ನಂಬರ್ ಕನ್ಫ್ಯೂಸ್ ಮಾಡ್ಕೊಂಡು, ಇಲ್ಲ ಪರ್ಸೆಂಟೇಜ್ ಕನ್ಫ್ಯೂಸ್ ಮಾಡ್ಕೊಂಡ. ಯಪ್ಪ ದೇವ್ರೆ, ಇಡೀ ಸುಳ್ಳು ಹೇಳ್ತಾ ಇದೆಯಲ್ಲ.
ನನ್ನ ಮರ್ಯಾದೆನೇ ತೆಗಿತದೆ. ಇವ್ರಿಗೆ ಯಾರಿಗಾರು ಗೊತ್ತಾದರೆ ನಾ ತೆಗೆದ ನಂಬರನ್ನು ಅವ್ರು ಸತ್ಯ ಅಂತ ನಂಬಲ್ಲ. ಏನು ಮಾಡಲಿ ಈಗ? ಈ ಅಮ್ಮೊಬ್ಬಳು ಫೋನ್ ಇಟ್ಟಾರೂ ಇಡ್ತದ? ಹೌದೇನ ಮರತೆ, ನನಗೆ ಅವು ಎಂಥ ಸಸುತ್ರ ಗೊತ್ತಾಗಲ್ಲ. ನಂಬರು ಜ್ಞಾನ ಮರ್ತೋದಂಗೆ ಆಗ್ತದೆ. ಸ್ಟೇಟಸ್ಸ ನಂಗೆ ಅವೆಲ್ಲ ಗೊತ್ತಾಗಲ್ಲ. ನಂಗೆ ಗೊತ್ತಾಗಲ್ಲ. ನಾನು ನಿನ್ನೆ ನಮ್ಮ ಚೋಟು ಹತ್ರ ಹೇಳ್ತಾ ಇದ್ದೆ, ನನ್ನ ಮೊಬೈಲಲ್ಲಿ ಹಿಂಗೆ ಹಾಕ್ಕೊಡ, ಎಲ್ಲರೂ ಅವ್ರವ್ರ ಮಕ್ಳ ನಂಬರ್ ಹಾಕಿರ್ತಾರೆ ಅಂತ. ನಮ್ಮ ಮನೇಲಿ ಇವರೇ ಬೈದರು, ಬೇಡ ಹಾಗೆಲ್ಲ ಹಾಕಿಂಡು ಸುಮ್ಮನೆ ಕಣ್ಣು ದೃಷ್ಟಿ ಆಗಕ್ಕಲ್ಲ, ಬೇಡ ಹಾಕಬೇಡ ಅಂತ ಹೇಳಿದ್ರು. ಹಂಗಾಗಿ ಸುಮ್ಮನೆ ಹಾಕಿಂಡೆ. ಇನ್ನೊಂದು ಸತಿ ಯಾವಾಗ್ಲಾರು ಹಾಕ್ತೀನಿ, ನನಗೂ ಆಸೆ ಇದೆ ಹಾಕೋಕ್ಕೆ. ಹಾಂ, ಸ್ಟೇಟಸ್ಸಿಗೆ ಹಾಕದ? ಎಂಥದನ್ನು ಹಾಕ್ತದೆ? ಯಾವಾಗಪ್ಪ ಬೇಡ ಅಂದಿದ್ದು ದೃಷ್ಟಿ ಆಗ್ತದೆ ಅಂತ? ಅಯ್ಯೋ ನಮ್ಮಮ್ಮ ಒಳ್ಳೆ ರೈಟರ್ ಆಗಬೇಕಿತ್ತು. ಇಲ್ಲಿ ಅಡುಗೆ ಮನೆಯಲ್ಲೇ ಇದ್ದೇ ಕೆಡ್ತೇನೋ. ಎಂಥ ಸುಳ್ಳು ಕತೆ ಹೆಣಿತದೆ. ಹಾಂ ಕುಸುಮ, ಮಾತಾಡ್ತಾ ಹೊತ್ತು ಹೋಗಿದ್ದೆ ಗೊತ್ತಾಗ್ಲ ಕಣೆ. ಇದು ನಾ ಫೋನ್ ಇಡ್ತೀನಿ ಆತ. ನಮ್ಮ ಚೋಟು ಇಲ್ಲೆಲ್ಲ ಹೋಗಿದ್ದ, ಅವೇನು ಬರೋ ಹೊತ್ತಾತೇನ. ಎಂತಾರು ಒಂಚೂರು ಸ್ವೀಟ್ ಮಾಡಿಕೊಡೋಣ ಅಂಥೇಳಿ ರೆಡಿ ಮಾಡ್ತಿದ್ದೆ, ಅಷ್ಟೊತ್ತಿಗೆ ನಿನ್ನ ಫೋನ್ ಬಂತ. ಇದು ಮಾಡಿದೆ. ಅವನಿಗೆ ಬೇಜಾರು ಮಾಡ್ತಾನೆ. ನಾನು ಇನ್ನೇನು ನಂಗೆ ಅವರೇ ಫೋನ್ ಅಟೆಂಡ್ ಮಾಡೋದೇ ಸಾಕಾಗಿ ಹೋತೆ. ಹಾಗಾಗಿ ಅವನಿಗೆ ಎಂತ ಮಾಡಿಕೊಡ್ಲ. ಅಲ್ಲ, ಹೇಳ್ಬೇಕು ಅಂದರೆ ಇವನ್ಕಿಂತ ಜಾಸ್ತಿ ನಂಬರ್ ತೆಗ್ದರು ಸುಮಾರು ಜನ ಅದಾರೆ. ಆದರೂ ಇವನಿಗೊಂದು ಕಣ್ದೃಷ್ಟಿ ಆಗೋದು ಬೇಗ ಮಾಡತ್ತಿ. ಇವತ್ತೊಂದು ದೃಷ್ಟಿ ತೆಗೆದು ಹಾಕ್ತೀನಿ. ದೃಷ್ಟಿ ತೆಗಿಬೇಕಪ್ಪ. ನೀನು ಇನ್ನೇನೇ ದೃಷ್ಟಿ ತೆಗಿಬೇಕಿತ್ತು ಗೊತ್ತಾ? ಅದು ಎಂತ ಗೊತ್ತಾ ಮೀನಾಕ್ಷಿ, ಈ ಸೈನ್ಸಲ್ಲೇ ಎಲ್ಲ ಆದರೆ ಪಾಸ್ ಆಗೋದು ಕಷ್ಟ. ಅಷ್ಟ್ರ ಮೇಲೆ ಬಂದರೆ ಹೆಂಗೋ ಇದು ಮಾಡ್ಕೊಂಡು ಹೋಗ್ತಾರೆ. ಆರ್ಟ್ಸಲ್ಲಿ ನೀ ಇಷ್ಟು ಪರ್ಸೆಂಟೇಜ್ ತೆಗಿಬೇಕು ಅಂದರೂ ಗ್ರೇಟೆಯ ಬಿಡು, ಗ್ರೇಟೆಯ. ಹ್ಞೂ, ಗ್ರೇಟ್ ಅಂತ ಖುಷಿ ಆಗಿದೆ. ಹಂಗಾರೆ ಕುಸುಮ, ಒಂದಿವ್ಸ ಈ ಕಡೆ ಬಂದಳು ಬಾರೆ ಮರತಿ ನಮ್ಮನೆಗೆ. ಯಾರ ಹತ್ರ ಕೇಳಿದ್ರು ಹೇಳ್ತಾರೆ, ನಮ್ಮನೇಲಿ ಇವ್ರ ಹೆಸರು ಹೇಳ್ಬಿಟ್ರೆ ಸಾಕು, ಮನೆಗೆ ತಂದು ಬಿಟ್ಟು ಹೋಗ್ತಾರೆ. ಹಾಂ ಸರಿ ಇದೆ, ಫೋನ್ ಇಡ್ತೀನಿ ಆತ. ಹಾಂ ಇನ್ನೊಂದು ಸತಿ ಎಲ್ಲಾರು ಸಿಕ್ಕ ಹಂಗೆ ಅವಾಗವಾಗ ಫೋನ್ ಮಾಡ್ತಾ ಇರಾತ. ಅಯ್ಯೋ ಚೋಟು, ಎಷ್ಟೊತ್ತಾತ ನೀ ಬಂದ? ಅಲ್ಲ ಅಮ್ಮ, ನೀನು ಯಾಕೆ ಹಿಂಗಾದೆ ಮರತಿ? ಇಷ್ಟು ಇಡೀ ಗಿಡಿ ಸುಳ್ಳು ಹೇಳ್ತಾ ಇದ್ದೀಯಲ್ಲ, ನಿಂಗೆ ಹೇಳಕ್ಕೆ ಬಾಯಾರು ಹೆಂಗೆ ಬಂತ? ನಾಳೆ ಏನಾರು ಅವ್ರು ಕಾಲೇಜಿಗೆ ಫೋನ್ ಮಾಡಿ ಕೇಳ್ಕೊಂಡ್ರೆ ಎಲ್ಲ ಮಾಡಿದ್ರೆ ಎಷ್ಟು ಅವಮಾನ ಗೊತ್ತಾ ಇದು? ಅಲ್ಲ, 1-2 ಮಾರ್ಕ್ಸ್ ಬೇಕಾದ್ರೆ ಯಾರು ಹೆಚ್ಚು ಕಮ್ಮಿ ಹಾಕಿದ್ರೆ ಕನ್ಫ್ಯೂಸಲ್ಲಿ ಆಗಿದ್ದು ಅಂದ್ಕೋತಾರೆ. ಇದು 1 ಅಲ್ಲ 2 ಅಲ್ಲ 100 ನಂಬರ್ ಡಿಫ್ರೆನ್ಸ್ ಹೇಳಿಯಲ್ಲ. 448 ಬಂದಿದ್ದನ್ನು 548 ಅಂತ ಹೇಳ್ತಿದ್ದೀಯ. ಸುಳ್ಳು ಹೇಳೋಕ್ಕಾರು ಒಂದು ಮಿತಿ ಬೇಡ ನಮ್ಮ? ಅಲ್ಲ, ಒಳ್ಳೆ ಕಥೆ ಆತಲ್ಲ, ಅದಕ್ಕೆ ಏನು ತಲೆದಂಡ ಹಾಕ್ತಾರಣ್ಣ? ಎಂತ ಖುಷಿ ವಿಚಾರ ಅಂದಮೇಲೆ ಎಲ್ಲ ಹಂಚ್ಕೊಳ್ಳೋದೇ, ಏನಾಗಲ್ಲ, ಸುಮ್ಮನಿರ. ಏನಾಗ್ತದೆ ಅಂತ ಎಷ್ಟು ಸಲೀಸಾಗಿ ಹೇಳ್ತಿದ್ದೀಯಮ್ಮ. ನಿಂಗೇನೂ ಆಗಲ್ಲ, ನೀನು ಹೇಳ್ಕೊಂಡು ಆರಾಮಾಗಿ ಕೂತಿರ್ತೀಯ. ನಾನಲ್ಲಿ ಕಾಲೇಜಿಗೆ ಹೋಗಿ ಎಲ್ಲರನ್ನೂ ಫೇಸ್ ಮಾಡಬೇಕು ಗೊತ್ತಾ? ಅವ್ರ ನೆಂಟ್ರು ಯಾರು ನನ್ನ ಫ್ರೆಂಡ್ಸಿಗೆ ಹೇಳಿ, ನನ್ನ ಫ್ರೆಂಡ್ಸ್ ಬಂದು ಪ್ರಿನ್ಸಿಪಾಲಿಗೆ ಹೇಳಿ, ನನ್ನ ಗೌರವ ಏನಾಗಬೇಕು ನೋಡೋಣ ಹೇಳ. ನಿಂಗೆ ಯಾಕೆ ಇದನ್ನೆಲ್ಲ ಈ ಥರ ಮಾಡೋಕ್ಕೆ ಹೋತೀಯ ಮಾರತಿ? ಏನದು 100 ಮಾರ್ಕ್ಸ್ ಜಾಸ್ತಿ ಹೇಳೋದ್ರಿಂದ ಏನು ಸಿಗ್ತದೆ? ನಮಗೇನಾರು ಬರ್ತದ ಮಾರ್ಕ್ಸು? ಇಲ್ಲಪ್ಪ. ಅಲ್ಲ, ಈಗ ಮತ್ತೊಂದು ಕೆಲಸ ಮಾರತಿ, ನೀನು ಹಿಂಗೆ ಮಾಡಿಯಲ್ಲ, ಎಲ್ಲರ ಫೋಟೋನ ಬ್ಯಾನರಿಗೆ ಹಾಕ್ತಾರೆ ಗೊತ್ತಾ? ದೊಡ್ಡ ಬ್ಯಾನರ್ ಹಾಕ್ತಾರೆ, ಅಲ್ಲಿ ಅವ್ರ ಫೋಟೋ, ಅದ್ರ ಕೆಳಗೆ ನಂಬರು ಇರ್ತದೆ. ನನ್ನ ಫೋಟೋ ಏನು ಅಲ್ಲಿಗೆಲ್ಲ ಬರೋಷ್ಟೇನು ಇಲ್ಲ ಮಾರ್ಕ್ಸ್. ಆದರೂ ಅಕಸ್ಮಾತ್ ಬಂದರೂ ಕೆಟ್ಟದ್ದೇ, ಬರದೇ ಇದ್ದರೂ ಕೆಟ್ಟದ್ದೇ. ಈಗ ನೋಡು, ಅವ್ರ ಖಾಲಿ ನೀನು ನಂಬರ್ ಸುಳ್ಳು ಹೇಳೋದಕ್ಕೆ ಪರ್ಸೆಂಟೇಜ್ ಅಷ್ಟಲ್ಲ ಅಂತೇಳಿ ಹೇಳ್ಯಾರೋದಾ? ಆ ಬ್ಯಾನರಲ್ಲಿ ನನ್ನ ಫೋಟೋ ಇಲ್ದಿದ್ರೆ ಕೇಳ್ತಾರಲ್ಲ ಬಂದಿನ ಹತ್ರ, ಅವಾಗೇನು ಹೇಳ್ತೀಯ? ಅದ್ರ ಬದಲು ಈಗಲೇ ನಾವು ತೆಪ್ಪಗೆ ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ರೆ ಆತಿತ್ತು, ಹೌದಾ? ಯೋ ತೆಗಿ ಮಾರಯ್ಯ ಚೋಟು, ಅತ್ಲಾಗ ನನ್ನ ತಲೆ ಬಿಸಿ ನಂಗಾಗಿದೆ. ಅದೀಗ ಕುಸ್ಮೆ ಅಂತ ಹೇಳ್ತದೆ ಗೊತ್ತಾ? ಮಾರ್ಕ್ಸ್ ಕಾರ್ಡ್ ತೆಗೆದು ಸ್ಟೇಟಸಿಗೆ ಹಾಕು ನೋಡು, ಎಲ್ಲರೂ ಹಾಕ್ಯಾರೆ ಅಂತ. ಅದೇ ಈಗ ಏನು ಮಾಡೋಣ ಈಗ? ಹಾಂ, ಅನ್ಬೋಸು ನೀನೆ. ನಾನು ಎಂತ ಮಾಡೋಕ್ಕಾಗ್ತದೆ? ಹಾಕೀಗ ಸ್ಟೇಟಸಿಗೆ ಮಾರ್ಕ್ಸ್ ಕಾರ್ಡ್ ಹಾಕು. ಅದರಲ್ಲಿ ಎತ್ಲಾಗ ಎಲ್ಲರಿಗೂ ನೀ ಸುಳ್ಳು ಹೇಳ್ತೀಯ ಅಂತನಾರು ಒಂದು ಗೊತ್ತಾಗಲಿ. ಚೋಟ ಸುಮ್ಮನೆ ಇದ್ಬೇಡ, ನೀವೊಂದು ಕೆಲಸ ಮಾಡ, ಯಾರದ್ದಾರ ಒಂದು ಮಾರ್ಕ್ಸ್ ಕಾರ್ಡ
ಅಷ್ಟೇ ನಂಬರ್ ಇದ್ದಿದ್ದು ಅಂತ ಫೋಟೋ ಹೊಡೆದು ಕೊಡದೆ ಅಂತ ನನ್ನ ಮೊಬೈಲಲ್ಲಿ ನನ್ನ ಸ್ಟೇಟಸಿಗೆ ಹಾಕು ಹೇಳ್ತೀನಿ. ಎಂಥದಮ್ಮ ನೀನು? ಯಾರದ್ದೋ ಮಾರ್ಕ್ಸ್ ಕಾರ್ಡ್ ಹಾಕಕ್ಕೆ ಬರೀ ಮಾರ್ಕ್ಸ್ ಇರಲ್ಲ, ಅದರಲ್ಲಿ ಅವ್ರ ಹೆಸರು ಇರ್ತದೆ ಗೊತ್ತಾ? ಹೆಸರಿರೋ ಜಾಗ ಕೊಟ್ಟು ಮಾಡಿ ಹಾಕ. ಸುಮ್ಮನೆ ಇರಮ್ಮ, ಅದರಲ್ಲೇ ಗೊತ್ತಾಗ್ತದೆ ಎಲ್ಲರಿಗೂ ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ನೀನೇನು ಬೇಕಾದ್ರೆ ಹೇಳು, ನಾನು ಎಲ್ಲ ಕಡೆ ನನ್ನ ನಂಬರ್ ಹೇಳ್ತಾ ಬರ್ತೀನಿ ನೋಡು. ಯಾರು ನನ್ನ ಫ್ರೆಂಡ್ಸ್ ಹಿಂಗೆ ನೀನು ಸುಳ್ಳು ನಂಬರ್ ಹೇಳ್ಕೊಂಡಿಯಾ ಎಲ್ಲರ ಹತ್ರ ಅಂತ ಬಂದು ಕೇಳ್ಬೇಕಲ್ಲ, ಅವಾಗ ಮಾತ್ರ ನಾನು ಸುಮ್ಮನಿರಲ್ಲ. ನಾನು ತೆಗಿತೀನಿ ನಿನ್ನ ಮೊಬೈಲು, ಅದರಲ್ಲಿ ನಂಬರ್ ತೆಗಿತೀನಿ, ಎಲ್ಲರಿಗೂ ಫೋನ್ ಮಾಡಿ ಹೇಳ್ತೀನಿ ನಮ್ಮಮ್ಮ ಹೇಳಿ ಸುಳ್ಳು ಅಂತ. ಓಡ್ಕೊಂಡ ಬಿಸಾಕ. ನೀವು ಹೇಳೋದು ನೋಡ್ರೆ ಭಾಳ ದೊಡ್ಡ ಅಂತ ಅಪರಾಧ ಮಾಡೀನಿ ಅನ್ನಂಗೆ. ನಂಬರ್ ಏನು ಬೇರೆ ಯಾರ್ದು ಕುಸ್ಕು ಬಂದ ನಿಂಗೆ ನಿನ್ನ ನಂಬರು ಅಂತ ಹೇಳಕ್ಕೆ ಹೋಗ್ಲ. ನಾನು ಹೇಳ್ದನಪ್ಪ, ಒಂದು ಸ್ವಲ್ಪ ಜಾಸ್ತಿ ಹೇಳ್ಕಿಂಡೆ, ನಿಂಗೆ ತೆಗಿಯೋಕ್ಕಂತೂ ಆಗ್ಲಲ್ಲ. ನಾ ಹೇಳ್ಕಿಂಡಾರು ಹೇಳ್ಕಿತೀನಿ, ನಾನು ಎಲ್ಲ ಸರಿ ಮಾಡ್ಕಿತೀನಿ. ಅಮ್ಮ ನೀ ಏನು ಬೇಕಾದ್ರೂ ಮಾಡು, ಸ್ಟೇಟಸ್ಸಿಗೆಲ್ಲ ಹಾಕಕ್ಕೆ ಹೋಗಬೇಡ. ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ನಿನ್ನ ನಂಬರ್ ಅದೇ, ಅವ್ರು ನೋಡ್ತಾರೆ. ಸುಮ್ಮನೆ ಇದ್ದು ಬಿಡು ನೋಡು ಹೇಳಿನೇ.